ಹಾಯ್ ಎಲ್ರಿಗೂ. ಸಿನಿಮಾ ಅಂದರೆ ಯಾರಿಗೆ ತಾನೇ ಕ್ರೇಜ್ ಇರಲ್ಲ, ಎಲ್ರಿಗೂ ಕೂಡ ಕ್ರೇಜ್ ಇರುತ್ತೆ. ಸೊ ಆ ಸಿನಿಮಾ ತೋರಿಸುವಂಥ ಥಿಯೇಟರ್ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಅದು ದೊಡ್ಡಬಳ್ಳಾಪುರ ನಗರದ ಅತ್ಯಂತ ಹಳೆಯ ಮತ್ತು ಮೊದಲ ಚಿತ್ರಮಂದಿರಗಳಲ್ಲಿ ರಾಜ್‌ಕಮಲ್ ಥಿಯೇಟರ್. ಅಷ್ಟೇ ಹಳೆಯದಾದ ಇನ್ನೊಂದು ಐತಿಹಾಸಿಕ ಚಿತ್ರಮಂದಿರವೆಂದರೆ ಅದು ಸೌಂದರ್ಯ ಮಹಲ್ ಅಂತಲೇ ಹೇಳ್ಬೋದು. ಈ ರಾಜ್‌ಕಮಲ್ ಥಿಯೇಟರ್ನ ನಾವು ಕೋಟೆ ರಸ್ತೆಯಲ್ಲಿ ಕಾಣ್ಬೋದು. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳ ಕಾಲದಿಂದಲೂ ಅಂದರೆ ಡಾಕ್ಟರ್ ರಾಜ್‌ಕುಮಾರ್ ಅವರ ಆರಂಭದ ಚಿತ್ರಗಳಿಂದ ಹಿಡಿದು ಇಂದಿನವರೆಗೂ ಈ ಭಾಗದ ಜನರಿಗೆ ಸಿನಿಮಾ ಮನೋರಂಜನೆ ನೀಡುತ್ತಾ ಬಂದಿರೋದು ನಾವು ನೋಡ್ಬೋದು. ಜೊತೆಗೆ ಈ ಥಿಯೇಟ್ರನ್ನ ಕನ್ನಡ ಸಿನಿಮಾಗಳ ತವರೂರು ಅಂತಲೂ ಕೂಡ ಹೇಳ್ತಾರೆ. ಇನ್ನು ಸೌಂದರ್ಯ ಮಹಲ್ ಥಿಯೇಟರ್ ಬಗ್ಗೆ ಹೇಳೋದಾದರೆ ಇದು ದೊಡ್ಡಬಳ್ಳಾಪುರದ ಹಳೆ ಬಸ್ ನಿಲ್ದಾಣದ ಬಳಿ ಇದ್ದು ನಗರದ ಅತ್ಯಂತ ಹಳೆಯ ಲ್ಯಾಂಡ್‌ಮಾರ್ಕ್ ಆಗಿದೆ. ಇಲ್ಲಿನ ವೃತ್ತವನ್ನು ಇಂದಿಗೂ ಸೌಂದರ್ಯ ಮಹಲ್ ಸರ್ಕಲ್ ಎಂದೇ ಕೂಡ ಕರೆಯಲಾಗುತ್ತದೆ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳ ಕಾಲದಿಂದಲೂ ಅಂದರೆ ಸುಮಾರು 5-6 ದಶಕಗಳಿಗಿಂತಲೂ ಹೆಚ್ಚು ಸಮಯದಿಂದ ದೊಡ್ಡಬಳ್ಳಾಪುರದ ಜನರಿಗೆ ಸಿನಿಮಾ ಮನೋರಂಜನೆ ನೀಡಿದೆ. ಜೊತೆಗೆ ಇತ್ತೀಚೆಗೆ ಇದನ್ನ ಕೂಡ ಸಂಪೂರ್ಣವಾಗಿ ನವೀಕರಿಸಲಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಯಾವ ರೀತಿ ಅಂದರೆ ಮಲ್ಟಿಪ್ಲೆಕ್ಸ್ ಮಾದರಿಯ ಆಸನಗಳು, 4K ಪ್ರೊಜೆಕ್ಷನ್ ಹಾಗೂ ಸೌಂಡ್ ಸಿಸ್ಟಮ್ಗಳನ್ನು ಕೂಡ ಅಳವಡಿಸಿದೆ ಅಂತಲೇ ಹೇಳ್ಬೋದು. ಜೊತೆಗೆ ದೊಡ್ಡಬಳ್ಳಾಪುರದ ಹಿರಿಯ ತಲೆಮಾರಿನ ಜನರಿಗೆ ಸಿನಿಮಾದ ಕ್ರೇಜ್ ಹುಟ್ಟಿಸಿದೆ ಈ ಹಳೆಯ ಚಿತ್ರಮಂದಿರಗಳು ಕೂಡ ಅಂತಲೇ ಹೇಳ್ಬೋದು. ಇವುಗಳ ನಂತರ ನಗರದಲ್ಲಿ ಸೊಬಗು, ಶ್ರೀಲಕ್ಷ್ಮಿ ಹಾಗೂ ಇತ್ತೀಚಿನ ವೈಭವ್ ನಂತಹ ಹೊಸ ಚಿತ್ರಮಂದಿರಗಳನ್ನ ಕೂಡ ನಾವು ಕಾಣಬಹುದು. ಪ್ರೆಸೆಂಟು ರನ್ನಿಂಗ್ ಅಲ್ಲಿರೋದು ಅಂದರೆ ಒಂದು ಸೌಂದರ್ಯ ಮಹಲ್ ಟಾಕೀಸ್, ಇನ್ನೊಂದು ರಾಜ್‌ಕಮಲ್ ಟಾಕೀಸ್, ಮತ್ತೊಂದು ವೈಭವ್ ಟಾಕೀಸ್ ಅಂತಲೇ ಹೇಳ್ಬೋದು. ಇನ್ನು ಲಕ್ಷ್ಮಿ ಮತ್ತು ಸೊಬಗು ಥಿಯೇಟರ್ ಅಂತ ಹೇಳಿದೆ, ಅವು ಚಾಲ್ತಿಯಲ್ಲಿಲ್ಲ. ಟೋಟಲಾಗಿ ಹೇಳ್ಬೋದು ಅಂದರೆ ದೊಡ್ಡಬಳ್ಳಾಪುರದಲ್ಲಿ ಬಂದು 5 ಥಿಯೇಟರ್ಗಳನ್ನ ನೋಡ್ಬೋದು. 5 ಥಿಯೇಟರ್ಗಳಲ್ಲಿ ಈಗ ಸದ್ಯಕ್ಕೆ ಪ್ರೆಸೆಂಟು ರನ್ನಿಂಗ್ ಅಲ್ಲಿರೋದು ಅಂದರೆ ಒಂದು ಸೌಂದರ್ಯ ಮಹಲ್ ಟಾಕೀಸ್, ಇನ್ನೊಂದು ರಾಜ್‌ಕಮಲ್ ಟಾಕೀಸ್, ಮತ್ತೊಂದು ವೈಭವ್ ಟಾಕೀಸ್ ಅಂತಲೇ ಹೇಳ್ಬೋದು. ಇನ್ನು ಲಕ್ಷ್ಮಿ ಮತ್ತು ಸೊಬಗು ಥಿಯೇಟರ್ ಅಂತ ಹೇಳಿದೆ, ಅವು ಚಾಲ್ತಿಯಲ್ಲಿಲ್ಲ. ಈಗಲೂ ಸಹ ಲಕ್ಷ್ಮಿ ಥಿಯೇಟರ್ ಇರುವ ಜಾಗಕ್ಕೆ ಲಕ್ಷ್ಮಿ ಥಿಯೇಟರ್ ರೋಡ್ ಎಂದೇ ಕೂಡ ಕರೆಯುತ್ತಾರೆ. ಜೊತೆಗೆ ಯಾರೆಲ್ಲ ಯಾವ್ಯಾವ ಥಿಯೇಟರ್ ಯಾವ ಸಿನಿಮಾ ನೋಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಥಿಯೇಟರ್ ನೇಮ್ ಕೂಡ ತಿಳಿಸಿ. ಹಾಗೆ ನಮ್ಮ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.